ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ನಡೆದಿದೆ ಸರ್, ಏನು ಸರ್? ಬ್ಯಾಟರಾಯನಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಓರ್ವ ಮಹಿಳೆ ಬಂದು ಒಂದು ದೂರನ್ನು ನೀಡ್ತಾರೆ. ದೂರಿನಲ್ಲಿ ಅವರು ಏನು ಮೆನ್ಷನ್ ಮಾಡ್ತಾರೆ ಅಂದರೆ, ಅವರ ಮತ್ತು ಅವರ ಅಕ್ಕನ ಭಾವಚಿತ್ರಗಳು, ಅದು ಸ್ವಲ್ಪ ವಲ್ಗರ್ ಆಗಿರುವಂಥ ಭಾವಚಿತ್ರಗಳನ್ನು ಏನು ಈಗ ಈ ಕೇಸಿನ ಫಿರ್ಯಾದಿ ಇದ್ದಾರೆ, ಫಿರ್ಯಾದಿಯವರ ಮಗಳೇನೆ ಫೋಟೋಗಳನ್ನು ಹೊಡೆದು ಅದು ಇನ್ನೊಬ್ಬ ವ್ಯಕ್ತಿಗೆ ಅದನ್ನು ಶೇರ್ ಮಾಡಿದ್ದಾರೆ ಅಂತ ಹೇಳಿ ಒಂದು ಕಂಪ್ಲೇಂಟನ್ನು ತೊಗೊಂಡು ಬರ್ತಾರೆ. ಮತ್ತು ಆ ಕಂಪ್ಲೇಂಟನ್ನು ನಾವು ವಿಚಾರಣೆ ಮಾಡಲಾಗಿ ಏನು ಈ ಕೇಸಿನ ಕಂಪ್ಲೇಂಟ್ ಇದ್ದಾರೆ ಅವ್ರಿಗೆ 3 ಜನ ಹೆಣ್ಮಕ್ಳು ಇರ್ತಾರೆ. ಅದರಲ್ಲಿ 2ನೇ ಹೆಣ್ಮಗಳು ಒಬ್ಬ ವ್ಯಕ್ತಿ ಜೊತೆ ಪ್ರೀತಿ ಇದ್ದು ಅವರು ರೀಸೆಂಟಾಗಿ ಮದುವೆ ಕೂಡ ಆಗಿರ್ತಾರೆ, ರಿಜಿಸ್ಟರ್ಡ್ ಮ್ಯಾರೇಜು. ಮತ್ತು ಈ ಹೆಣ್ಮಗಳು ಮನೆ ಬಿಟ್ಟು ಹೋಗುವಂಥ ಸಂದರ್ಭದಲ್ಲಿ ಅವಳ ಮೊಬೈಲು ಮತ್ತು ಲ್ಯಾಪ್ಟಾಪ್ನೆಲ್ಲ ಅಲ್ಲೇ ಬಿಟ್ಟು ಹೋದಂಥ ಸಂದರ್ಭದಲ್ಲಿ ಏನು ಫಿರ್ಯಾದಿ ಇದ್ದಾರೆ ಅದನ್ನೆಲ್ಲ ಚೆಕ್ ಮಾಡುವಾಗ ಈ ಕೇಸಿನ ಆರೋಪಿಯಾದ ಹೆಣ್ಮಗಳು 23 ವರ್ಷ, ಆಕೆಯ ಈಗಿನ ಪತಿ ಏನಿದ್ದಾರೆ ಅವ್ರಿಗೆ ಈ ಭಾವಚಿತ್ರಗಳನ್ನು ಹಂಚ್ಕೊಂಡಿರೋದು ಮಾಹಿತಿ ಗೊತ್ತಾಗುತ್ತೆ. ಆ ಭಾವಚಿತ್ರ ಮಾಹಿತಿ ಹಂಚ್ಕೊಂಡಿದ ಮೇಲೆ ಅವ್ರು ಬಂದು ಪೊಲೀಸ್ ಸ್ಟೇಷನ್ಗೆ ದೂರನ್ನ ನೀಡ್ತಾರೆ. ದೂರನ ಆಧಾರ ಮೇಲೆ ನಾವೊಂದು ಬ್ಯಾಟರಾಯನಪುರ ಪೊಲೀಸ್ ಸ್ಟೇಷನಲ್ಲಿ ಪ್ರಕರಣನ ದಾಖಲು ಮಾಡ್ಕೊಂಡಿದ್ದೀವಿ. ಪ್ರಕರಣ ದಾಖಲು ಮಾಡ್ಕೊಂಡು ತನಿಖೆ ನಡೀತಾ ಇದೆ. ಸರ್, ಅವ್ರು ಯಾವಾಗ ಮದುವೆ ಆದ್ರೂ ಇಬ್ರು ಮದುವೆ ಆಗಿರೋದು ವಿಷಯ ತಾಯಿಗೆ ಗೊತ್ತಾಗಿತ್ತಾ? ಏನು ಇಲ್ಲ, ಮದುವೆ ರೀಸೆಂಟಾಗಿ ಆಗಿದ್ದಾರೆ. ತಾಯಿಗೆ ಗೊತ್ತಾಗಿದೆ ಮದುವೆ ಆಗಿರೋದು. ಮದುವೆ ಆಗಿ ಅವರು ಆಗಲೇ ಮನೆ ಬಿಟ್ಟು ಹೊರಗಡೆ ಬಂದಿದ್ದಾರೆ ಹೆಣ್ಮಗಳು. ಆ ನಂತರದಲ್ಲಿ ಅವರ ಗ್ಯಾಜೆಟ್ಸ್ ಚೆಕ್ ಮಾಡಿದಾಗ ಈ ರೀತಿ ಮೆಸೇಜ್ಗಳಲ್ಲಿ ಫೋಟೋಗಳನ್ನು ಕಳಿಸಿರೋದು ತಿಳಿದು ಬಂದಿರೋದು. ಯಾವ ಉದ್ದೇಶಕ್ಕೆ ಸರ್? ಏನಾದರೂ ಬ್ಲ್ಯಾಕ್ ಮೇಲ್ ಮಾಡೋ ಉದ್ದೇಶಕ್ಕೆ ಏನಾದರೂ? ಅದ್ರ ಬಗ್ಗೆ ಈಗಿನ ತನಿಖೆ ಶುರು ಮಾಡಿದ್ದೀವಿ. ಉದ್ದೇಶ ಇನ್ನೂ ಸರಿಯಾಗಿ ನಮಗೂ ಕೂಡ ಗೊತ್ತಾಗಿಲ್ಲ. ತನಿಖೆ ಮುಂದುವರೆದಂತೆ ಅದು ತಿಳ್ಕೊತೀವಿ. ಪ್ರೊಸೀಜರ್ ಏನಾಗಿದೆ ಅಂದರೆ ಈಗ ಅದು ಏನು ತನಿಖೆ ಏನು ಮಾಡಬೇಕು, ಮೊಬೈಲ್ನ ಸೀಸ್ ಮಾಡೋದು, ಎಫ್ಎಸ್ಎಲ್ ಕಳಿಸೋದು, ಅವೆಲ್ಲ ಪ್ರೊಸೀಜರ್ಸ್ ನಡೀತಾ ಇದೆ. ಬ್ಯಾಟರಾಯನಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ನಡೆದಿದೆ ಸರ್, ಏನು ಸರ್? ಬ್ಯಾಟರಾಯನಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಓರ್ವ ಮಹಿಳೆ ಬಂದು ಒಂದು ದೂರನ್ನು ನೀಡ್ತಾರೆ. ದೂರಿನಲ್ಲಿ ಅವರು ಏನು ಮೆನ್ಷನ್ ಮಾಡ್ತಾರೆ ಅಂದರೆ, ಅವರ ಮತ್ತು ಅವರ ಅಕ್ಕನ ಭಾವಚಿತ್ರಗಳು, ಅದು ಸ್ವಲ್ಪ ವಲ್ಗರ್ ಆಗಿರುವಂಥ ಭಾವಚಿತ್ರಗಳನ್ನು ಏನು ಈಗ ಈ ಕೇಸಿನ ಫಿರ್ಯಾದಿ ಇದ್ದಾರೆ, ಫಿರ್ಯಾದಿಯವರ ಮಗಳೇನೆ ಫೋಟೋಗಳನ್ನು ಹೊಡೆದು ಅದು ಇನ್ನೊಬ್ಬ ವ್ಯಕ್ತಿಗೆ ಅದನ್ನು ಶೇರ್ ಮಾಡಿದ್ದಾರೆ ಅಂತ ಹೇಳಿ ಒಂದು ಕಂಪ್ಲೇಂಟನ್ನು ತೊಗೊಂಡು ಬರ್ತಾರೆ. ಮತ್ತು ಆ ಕಂಪ್ಲೇಂಟನ್ನು ನಾವು ವಿಚಾರಣೆ ಮಾಡಲಾಗಿ ಏನು ಈ ಕೇಸಿನ ಕಂಪ್ಲೇಂಟ್ ಇದ್ದಾರೆ ಅವ್ರಿಗೆ 3 ಜನ ಹೆಣ್ಮಕ್ಳು ಇರ್ತಾರೆ. ಅದರಲ್ಲಿ 2ನೇ ಹೆಣ್ಮಗಳು ಒಬ್ಬ ವ್ಯಕ್ತಿ ಜೊತೆ ಪ್ರೀತಿ ಇದ್ದು ಅವರು ರೀಸೆಂಟಾಗಿ ಮದುವೆ ಕೂಡ ಆಗಿರ್ತಾರೆ, ರಿಜಿಸ್ಟರ್ಡ್ ಮ್ಯಾರೇಜು. ಮತ್ತು ಈ ಹೆಣ್ಮಗಳು ಮನೆ ಬಿಟ್ಟು ಹೋಗುವಂಥ ಸಂದರ್ಭದಲ್ಲಿ ಅವಳ ಮೊಬೈಲು ಮತ್ತು ಲ್ಯಾಪ್ಟಾಪ್ನೆಲ್ಲ ಅಲ್ಲೇ ಬಿಟ್ಟು ಹೋದಂಥ ಸಂದರ್ಭದಲ್ಲಿ ಏನು ಫಿರ್ಯಾದಿ ಇದ್ದಾರೆ ಅದನ್ನೆಲ್ಲ ಚೆಕ್ ಮಾಡುವಾಗ ಈ ಕೇಸಿನ ಆರೋಪಿಯಾದ ಹೆಣ್ಮಗಳು 23 ವರ್ಷ, ಆಕೆಯ ಈಗಿನ ಪತಿ ಏನಿದ್ದಾರೆ ಅವ್ರಿಗೆ ಈ ಭಾವಚಿತ್ರಗಳನ್ನು ಹಂಚ್ಕೊಂಡಿರೋದು ಮಾಹಿತಿ ಗೊತ್ತಾಗುತ್ತೆ. ಆ ಭಾವಚಿತ್ರ ಮಾಹಿತಿ ಹಂಚ್ಕೊಂಡಿದ ಮೇಲೆ ಅವ್ರು ಬಂದು ಪೊಲೀಸ್ ಸ್ಟೇಷನ್